ಹಲೋ ವೀಕ್ಷಕರೇ, ನಮಸ್ತೆ ಎಲ್ಲರಿಗೂ. ಸಕುಟುಂಬ ಸಮೇತ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಎಲ್ಲ ತರಕಾರಿ ಮಿಕ್ಸ್ ಮಾಡಿ ಸಾಂಬಾರು ಮಾಡೋದು ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ನಮ್ಮ ಮಲೆನಾಡು ಸೈಡ್ ಕಡುಬು, ಮಟನ್ ಸಾರು, ಚಿಕನ್ ಸಾರಿಗೂ ಎಲ್ಲ ಮಾಡ್ತಾರೆ. ಅದು ತರಕಾರಿ ಸಾರಿಗೂ ತುಂಬ ಚೆನ್ನಾಗಿರುತ್ತೆ. ಅದನ್ನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ಈಗ ನಾನು ಮೊದಲಿಗೆ ಎಲ್ಲ ಮಿಕ್ಸ್ ತರಕಾರಿ ತೊಗೊಂಡಿದ್ದೀನಿ. ಇದನ್ನು ತೊಳೆದು ಹೆಚ್ಚಿಬಿಟ್ಟು ಇಟ್ಕೊಂಡಿದ್ದೀನಿ. ಇದು ಮೂಲಂಗಿ, ಆಲೂಗಡ್ಡೆ, ಬೀನ್ಸು, ಹೂಕೋಸು ಇಷ್ಟು ತೊಗೊಂಡಿದ್ದೀನಿ. ಇದ್ರ ಜೊತೆ ಮೀಡಿಯಮ್ ಸೈಜು 3 ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ. ಇದಕ್ಕೊಂದು 100 ಗ್ರಾಮ್ ತೊಗರಿಬೇಳೆ ತೊಳೆದು ಇಟ್ಕೊಂಡಿದ್ದೀನಿ. ತೆಂಗಿನಕಾಯಿ ಒಂದು ಅರ್ಧ ಹೋಳಿಗೆಗಿಂತ ಸ್ವಲ್ಪ ಕಮ್ಮಿ ಇದೆ, ಇದನ್ನು ತುರಿದು ರೆಡಿ ಇಟ್ಕೊಂಡಿದ್ದೀನಿ. ಇದು ಒಗ್ಗರಣೆಗೆ ಕರಿಬೇವಿನ ಸೊಪ್ಪು. ಇದು 2 ಟೀ ಸ್ಪೂನು ಮನೆಯದೇ ಸಾಂಬಾರು ಪುಡಿ. ಈರುಳ್ಳಿ ಮಾತ್ರ ತುಂಬ ಹಾಕ್ತಿದ್ದೀನಿ, ಸ್ವಲ್ಪ ಬೇರೆ ಥರ ಮಾಡೋ ಸಾಂಬಾರು ನಿಮಗೆ ತೋರಿಸ್ತೀನಿ ಹೇಗೆ ಅಂತ. ಇದು 2 ದೊಡ್ಡ ಗಡ್ಡೆ ಈರುಳ್ಳಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಮಾತ್ರ 2 ಇಲ್ಲ 3 ಎಸಳು ಇಷ್ಟೇ ಬೆಳ್ಳುಳ್ಳಿ. ಒಗ್ಗರಣೆಗೆ ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ ಅಷ್ಟೇ ಬೇಕಾಗಿರೋದು. ಇದು ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ಬೇಳೆ ಟೊಮೊಟೊ 2 ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇದು ಕುಕ್ಕರ್ ಇಡ್ತಾ ಇದ್ದೀನಿ. ಸರಿ, ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕ್ತಾ ಇದ್ದೀನಿ. ನೀರು ಹಾಕ್ಬಿಟ್ಟು ಈ ತೊಳೆದಿರೋ ತೊಗರಿಬೇಳೆನ ಹಾಕ್ತಾ ಇದ್ದೀನಿ ಇದಕ್ಕೆ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಎಣ್ಣೆ, 1-2 ಡ್ರಾಪ್ಸ್ ಅಷ್ಟು, ಉಕ್ಕಬಾರ್ದು ಬೇಳೆ ಅಂತ. ಈ ಟೊಮೊಟೊನ ಬೇಯಿಸ್ಕೊತಾ ಇದ್ದೀನಿ ಇದಕ್ಕೆ ಹಾಕಿ. ಬೇಳೆ ನೆಂದಿರೋದ್ರಿಂದ ಒಂದು 3 ವಿಷಲ್ ಸಾಕು. 3 ವಿಷಲ್ಗೆ ಇದು ಚೆನ್ನಾಗಿ ಬೇಯುತ್ತೆ. ಚೆನ್ನಾಗಿ ಬೇಯಬೇಕು ಬೇಳೆ. ಕುಕ್ಕರ್ದು ಮುಚ್ಚಳ ಮುಚ್ಚಿಬಿಟ್ಟು ಇದನ್ನು 3 ವಿಷಲ್ ಬೇಯಿಸ್ಕೊತೀನಿ. ಇದು 3 ವಿಷಲ್ಲು ಬರೋ ತನಕ ತರಕಾರಿನ ಇನ್ನೊಂದು ಕಡೆ ಬೇಯಿಸ್ಕೊಳ್ಳೋಣ. ತರಕಾರಿ ಬೇಯಿಸ್ಕೊಳ್ಳೋಕ್ಕೆ ಒಂದು ತಪ್ಪಲೆ ಇಡ್ತಾ ಇದ್ದೀನಿ ಒಲೆ ಮೇಲೆ. ಎಣ್ಣೆ ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕ್ತಾ ಇದ್ದೀನಿ ಈಗ. ಇದು ಈರುಳ್ಳಿ ಫುಲ್ಲು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಆಗಬೇಕು ಎಣ್ಣೆ ಒಳಗೆ. ಆಮೇಲೆ ತರಕಾರಿ ಹಾಕೋದು. ಅದು ಹೇಗೆ ಅಂತ ಹೇಳ್ತೀನಿ.
ಇದು ಗೋಲ್ಡನ್ ಫ್ರೈ ಆಗಿದೆ. ಇದರಲ್ಲಿ ಸ್ವಲ್ಪ ಈರುಳ್ಳಿನ ನಾನು ತೆಕ್ಕೊಳ್ತಾ ಇದ್ದೀನಿ. ಇಷ್ಟಿರಲಿ. ಇದಕ್ಕೆ ನಾನು ಈ ತೊಳೆದಿಟ್ಕೊಂಡಿರೋ ತರಕಾರಿ ಹಾಕ್ತಾ ಇದ್ದೀನಿ. ತರಕಾರಿ ಬೇಯಲಿಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ತರಕಾರಿ ಬೇಯಲಿಕ್ಕೆ ನೀರು ಹಾಕೋಣ. ಇದು ಬೇಯ ತನಕ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಅಲ್ಲ, ಕಡುಬಿಗೆ ನಾನಿಲ್ಲಿ 2 ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೆ. ಇದು 2 ಅವರ್ಸ್ ಮುಂಚೆ ನೆನೆಸಿ ತೊಳೆದು ತಕ್ಷಣ ನೀರು ಪೂರ್ತಿ ಚೆಲ್ಬಿಟ್ಟು ಹಾಗೆ ಇಟ್ಟಿದ್ದೆ ಪಾತ್ರೆಯಲ್ಲಿ. ಇದು ಪೂರ್ತಿ ಒಣಗಿರಲ್ಲ, ಹಿಂಗೆ ಸ್ವಲ್ಪ ಹಸಿ ಇರುತ್ತೆ. ಇದನ್ನು ರವೆ ಮಾಡ್ಕೊಬೇಕು ಕಡುಬಿಗೆ. ಇದು ರವೆ ಮಾಡ್ಕೊಂಬರೋಣ. ಈಗ ತರಕಾರಿ ಬೇಯೋಷ್ಟು ಟೈಮ್ ಇದೆಯಲ್ಲ, ಅದಕ್ಕೆ ಇದನ್ನು ಮುಗಿಸೋಣ. ತೋರಿಸ್ತೀನಿ ನೋಡಿ ರವೆ ಅಂದರೆ ಯಾವ ಥರ. ಇದು ಮಿಕ್ಸಿ ಮಾಡ್ಕೊಂಬರ್ತೀನಿ ನೋಡಿ. ಮಿಕ್ಸಿ ಮಾಡಿದ್ದೀನಿ ಈಗ ನೋಡಿ. ಈ ಥರ ಫುಲ್ ನುಣ್ಣಗೆ ಹಾಕ್ಬಾರ್ದು, ರವೆ ಇರ್ಬೇಕು ಹಿಂಗೆ. ರವೆ ಇನ್ನೊಂದು ಸ್ವಲ್ಪ ಇದೆ ಮಾಡ್ಕೊಂಬರ್ತೀನಿ. ಇದು ರಾತ್ರಿ ಅಕ್ಕಿನ ತೊಳೆದು ಪೂರ್ತಿ ನೀರು ಚೆಲ್ಬಿಟ್ಟು ಹಂಗೆ ಪಾತ್ರೆ ಒಳಗೆ ಇಟ್ಟು ಬೆಳಗ್ಗೆನೂ ಎದ್ದು ತಿಂಡಿಗೂ ಈ ಥರ ಕಡುಬು ಮಾಡ್ಕೊಬೋದು. ಇದು ನಮ್ಮ ಮಲೆನಾಡಲ್ಲಿ ತುಂಬ ಫೇಮಸ್ಸು. ಇದನ್ನು ಮಾಡ್ಕೊಂಬರ್ತೀನಿ ನೋಡಿ. ಈಗ ಇದನ್ನು ಮಾಡ್ಕೊಂಬಂತಿದ್ದೀನಿ ನೋಡಿ. ರವೆ ಇದೆ ನೋಡಿ. ನೋಡಿ ಇಲ್ಲಿ ಈ ತಪ್ಪಲೆಯಲ್ಲಿ ಅರ್ಧ ತಪ್ಪಲೆವರೆಗೆ ಇದು ಬೀಸ್ಕೊಂಬಂದಿದ್ದು ರವೆ ಇದೆಯಲ್ಲ, ಇದು ಇಷ್ಟ ಆಗಿದೆ. ಇದು ಅರ್ಧ ಅಂದರೆ ಇದು 1 ತಪ್ಪಲೆ ನೀರು ಹಾಕ್ಕೊಳ್ಬೇಕು. ಇದು ಕಡುಬಿಗೆ ಇದು 2ರಷ್ಟು, ಈ ರವೆ 2ರಷ್ಟು ನೀರು ಹಾಕ್ಕೊಳ್ಬೇಕು. ಈಗ ಅದ ಹೇಳ್ತೀನಿ ನಿಮಗೆ. ಕುರ್ಸ್ಕೊಳ್ಕೊಂಡು ಬಾಣಲಿ ಇಟ್ಕೊತಾ ಇದ್ದೀನಿ. ನೋಡಿ, ಈ ತಪ್ಪಲೆಲ್ಲೇ ನಾನು ಹಿಟ್ಟು ತಗೊಂಡಿದ್ದು, ಇದರಲ್ಲಿ ಫುಲ್ಲು ನೀರು ಹಾಕ್ತಾ ಇದ್ದೀನಿ. ನೋಡಿ, ಫುಲ್ಲು ನೀರು ಹಾಕ್ತಿದ್ದೀನಿ ಇದೇ ತಪ್ಪಲಲ್ಲಿ. ಇದು ಕುದಿ ಬರಲಿ. ಇದಕ್ಕೆ ನಾನು ಸ್ವಲ್ಪ ಕಲ್ಲುಪ್ಪೆ ಹಾಕ್ತಾಯಿದ್ದೀನಿ ಕಡುಬಿಗೆ. ಒಂದು 1/2 ಟೀ ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ. ಇದು ಕಡುಬು ಸ್ಮೂತಾಗಿ ಬರಲಿ ಅಂತ ಅಷ್ಟೇ. ಇದು ಕುದಿಬಿಕ್ಕಿರಿ ಹೇಳ್ತೀನಿ. ಇದಕ್ಕೆ ಬೇಳೆ ಬೆಂದಿದೆಯಾ ನೋಡೋಣ. ಬೇಳೆ ಟೊಮೊಟೊ ಇಟ್ಕೊಂಡಿದ್ವಲ್ಲ ಅದು.
ಬೇಳೆ ಚೆನ್ನಾಗಿ ಬೆಂದಿದೆ ನೋಡಿ. ಈಗ ಇದನ್ನು ನಾನು ಆ ತರಕಾರಿ ಬೇಯ್ತಿದೆಯಲ್ಲ ಅದರೊಟ್ಟಿಗೆ ಹಾಕ್ತಾಯಿದ್ದೀನಿ. ತರಕಾರಿ ಸ್ವಲ್ಪ ಒಂದು ಅರ್ಧ ಬೆಂದಿದೆ. ಈಗ ಬೇಳೆ ಬೇಯಿಸ್ಕೊಂಡಿದ್ದೀನಲ್ಲ, ಬೇಳೆ ಟೊಮೊಟ ಈಗ ಇದ್ರೊಟ್ಟಿಗೆ ಹಾಕ್ತಾಯಿದ್ದೀನಿ. ಕುಕ್ಕರಿಗೆ ಸ್ವಲ್ಪ ನೀರು, ಇದ್ರ ಜೊತೆ ಇದೊಂದು ಕುದಿ ಬರಲಿ, ಆಮೇಲೆ ರುಬ್ಬಿರೋದನ್ನ ಹಾಕಿದರೆ ಆಯಿತು. ಇದೊಂದು ಕುದಿ ಬರಲಿ. ನೋಡೋಣ ಇದು ಬೆಂದಿದೆ. ಬೇಳೆ ಟೊಮೊಟೊ ತರಕಾರಿ ಎಲ್ಲ ಬೆಂದಿದೆ ಚೆನ್ನಾಗೆ. ಇವಾಗ ನಾವು ರುಬ್ಕೊಂಡಿದ್ವಲ್ಲ ಅದನ್ನು ಹಾಕೋಣ. ಸಾರು ಕುದಿ ಬಂದಿದೆ. ಈ ಕುದಿಯೋ ಟೈಮಿಗೆ ಕೆಲವರು ಒಗ್ಗರಣೆಗೂ ಹಾಕ್ತಾರೆ ಇಂಗುನ್ನ. ಈ ಕುದಿಯೋ ಟೈಮಿಗೆ ಸ್ವಲ್ಪ ಇಂಗುನ್ನ ಹಿಂಗೆ ನೀರಲ್ಲಿ ಕರಡಿ ಹಾಕ್ಕೊಂಡ್ರೆ ಅದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟಲ್ಲಿರುತ್ತೆ. ಕುದಿಬೇಕಿರೋ ಹಾಕ್ಕೊಬೇಕು ಒಂಚೂರು. ಕರಡ್ತಿದ್ದೀನಿ, ಚೆನ್ನಾಗಿ ಕುದಿಬೇಕಿರೋ ಹಾಕ್ತಿದ್ದೀನಿ ಇದಕ್ಕೆ ನೋಡಿ. ಕರಗಲಿ ಇಂಗು ಸ್ವಲ್ಪ. ಕುದೀತಿದೆ ಸಾರು. ಹಿಂಗೆ ಕರ್ಟ್ಕೊಂಡಿದ್ನಲ್ಲ ಇದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಅಷ್ಟೇ. ಇದನ್ನು ಸ್ವಲ್ಪ ಹೊತ್ತು ಕುದ್ದ ಮೇಲೆ ಒಂದು ಒಳ್ಳೆ ಒಗ್ಗರಣೆ ಕೊಡೋಣ ಇದಕ್ಕೆ. ಮಲೆನಾಡು ಸೈಡ್ ತರಕಾರಿ ಸಾಂಬಾರು ವಿತ್ ಕಡುಬು, ಅಕ್ಕಿ ಕಡುಬು. ಸಾಂಬಾರಿಗೊಂದು ಒಗ್ಗರಣೆ ಹಾಕೋಣ. ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ. ಇವಾಗ ಒಂದು ಸ್ವಲ್ಪ ಹಿಂಗೆ, ಸಾರು ಕುದೀತಾ ಇದೆ, ಇದಕ್ಕೆ ಹಾಕ್ತಾ ಇದ್ದೀನಿ. ಸಾರು ಆಫ್ ಮಾಡ್ತಾ ಇದ್ದೀನಿ ಈಗ. ಚೆನ್ನಾಗಿ ಕೂತಿದೆ. ಇದು ಕಡುಬಿಗೆ ಇಟ್ಕೊಂಡಿದ್ನಲ್ಲ, ನೀರು ಚೆನ್ನಾಗಿ ಕುದೀತಾ ಇದೆ. ಈ ಹಿಟ್ಟು ಹಾಕೋಣ. ಅದು ರವೆ ಮಾಡ್ಕೊಂಡಿದ್ನಲ್ಲ ರವೆ ಹಾಕ್ತಾ ಇದ್ದೀನಿ.
ಸ್ವಲ್ಪ ಬೇಲಿ ಇದು. ಸ್ವಲ್ಪ ಬೇಲಿ ಚೆನ್ನಾಗಿ ಹಿಂಗೆ ತಿರ್ಸ್ಕೊಳ್ಳಿ. ಇದೇನು ಗಂಟು ಬರಲ್ಲ. ಸ್ವಲ್ಪ ಒಂದು ಅರ್ಧಂಬರ್ಧ ಇದ್ರೊಳಗೇನೆ ಬೆಂದಿರುತ್ತೆ. ಆಮೇಲೆ ಕಡುಬಿಗೆ ಇಟ್ಮೇಲೆ 10 ನಿಮಿಷ ಸಾಕೋದು ಬಾಯಲಾಗಕ್ಕೆ. ಸೇಮ್ ಇಡ್ಲಿ ಥರನೇ ಅಂದರೆ ಇದು ಕಡುಬು. ಇನ್ನು ಸ್ವಲ್ಪ ಹಿಟ್ಟು ಉಕ್ಕುರ್ಸ್ಕೊಳ್ಳೋದು ಅಂತಾರಲ್ಲ, ರೊಟ್ಟಿಗೆಲ್ಲ ಉಕ್ಕುರ್ಸ್ಕೊತಾರಲ್ಲ, ಆ ಥರನೇ. ಅದು ಹಿಟ್ಟು, ಇದು ರವೆ ಅಷ್ಟೇ. ಹಿಂಗೆ ಒದ್ದೆ ಕೈ ಮಾಡ್ಕೊಂಡು ಹಿಂಗೆ ಮುಟ್ಟು ನೋಡಬೇಕು, ಅಂಟಲ್ಲ. ಬೆಂದಿದ್ರೆ ಇದು ಅಂಟಲ್ಲ. ಹಿಂಗೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಬರೀ 2 ಅವರ್ಸ್ ಮುಂಚೆ ಅಕ್ಕಿನ 2 ಲೋಟ ತೊಳೆದು ಆ ನೀರು ಪೂರ್ತಿ ತೆಗೆದುಬಿಟ್ಟು ಅದೇ ಪಾತ್ರೆ ಒಳಗೆ ಇಟ್ಟರು ಆಗುತ್ತೆ. ಸ್ವಲ್ಪ ಡ್ರೈ ಆಗಿರುತ್ತಲ್ಲ, ಮಿಕ್ಸಿಲೂ ಬೇಗ ನೈಸ್ ಆಗುತ್ತೆ, ಪುಡಿ ಆಗುತ್ತೆ. ಇದು ಮಾಡೋಕ್ಕೂ ಸುಲಭ ಆಗುತ್ತೆ. ಚೂರು ಗಂಟು ಬಂದಿಲ್ಲ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ಆರಬೇಕು. ಆರಿದ್ಮೇಲೆ ಉಂಡೆ ಕಟ್ಟಬೇಕು ನೋಡಿ. ಉಂಡೆ ಕಟ್ಟೋಣ. ಆರಿಲ್ಲ, ಸ್ವಲ್ಪ ಬಿಸಿನೇ ಇದೆ. ಬಿಸಿ ಇದೆ ಅದು. ಉಂಡೆ ಕಟ್ಟೋದು ನೋಡಿ ಈ ಥರ. ಸ್ವಲ್ಪ ಕೈಗೆ ನೀರು ತಾಕ್ಸ್ಕೊಂಡು ಅದು ಹಿಟ್ಟು ಚೆನ್ನಾಗಿ ನಾದಿರಬೇಕು. ಬಂದಮೇಲೆ ಹಂಗೆ ಈ ಥರ ಇಡ್ಲಿ ಪಾತ್ರೆಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ತಳದಲ್ಲಿ ಒಂದು ಪ್ಲೇಟ್ ಇಟ್ಟು ಆ ಪ್ಲೇಟ್ ಮೇಲೆ ಈ ಥರ ಇಟ್ಟು ಬೇಯಿಸೋದು ಅಷ್ಟೇ. ಇದನ್ನು ತುಂಬ ಚೆನ್ನಾಗಿರುತ್ತೆ. ನಾನ್ ವೆಜ್ಗಂತೂ ಭಾರಿ ಸೂಪರಾಗಿರುತ್ತೆ. ಇನ್ನೊಂದ್ಸಲ ನಾನ್ ವೆಜ್ ಜೊತೆ ತೋರಿಸ್ತೀನಿ ನಿಮಗೆ. ಪೂರ್ತಿ ಕಟ್ಬಿಟ್ಟು ಇಡೋದು. 15 ನಿಮಿಷ ಬೆಂದರೆ ಸಾಕದು. ಇದು ಪೂರ್ತಿ ಕಟ್ಟಿದ್ಮೇಲೆ ತೋರಿಸ್ತೀನಿ ನಿಮಗೆ. ಎಲ್ಲ ಆಗಿದೆ ಕಟ್ಟಿ. ಇದು ಮುಚ್ಚಳ ಮುಚ್ತಾ ಇದ್ದೀನಿ ಈಗ. ಇದು ಬೆಂದ ಮೇಲೆ ಹೇಳ್ತೀನಿ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ. ಇದು ಬೆಂದ ಮೇಲೆ ಹೇಳ್ತೀನಿ. ಒಂದು 10 ನಿಮಿಷನಾದರೂ ಬೇಕು ಇದು ಬೇಯಲಿಕ್ಕೆ. ಬೆಂದ ಮೇಲೆ ಹೇಳ್ತೀನಿ. ಬೆಂದಿದೆ. ಈ ತಟ್ಟೆಗೆ ಹಾಕ್ಕೊತಾ ಇದ್ದೀನಿ. ಈಗ ಸಾಂಬಾರು ಹಾಕ್ಕೊತಾ ಇದ್ದೀನಿ.
ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಸವಿಯಲು ಸಿದ್ಧವಾಗಿದೆ ಕಡುಬು. ಅದು ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ನಲ್ಲ, ಅದನ್ನ ರುಬ್ಬಕ್ಕೆ ಹಾಕ್ಕೊಂಡಿದ್ದೆ, ಅದು ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬಂದರೆ ಕಮೆಂಟಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ತೆ.